ಆಕ್ರೋಶ ಭುಗಿಲೆದ್ದಿದೆ. ಸಿಜೆಪಿ ಪ್ರತಿಭಟನೆ ತಾರಕಕ್ಕೇರ್ತಾ ಇದೆ. ಪ್ರತಿಭಟನಾಕಾರರಿಗೆ ವಿಪಕ್ಷಗಳು ಸಹ ಸಾಥನ್ನ ಕೊಟ್ಟಿವೆ ಅನ್ನುವ ಮಾಹಿತಿ ಬರ್ತಾ ಇದೆ. ಒಂದು ಕಡೆ ಪ್ರತಿಭಟನಾ ನಿರತರ ಜೊತೆಗೆ ವಿವಿಧ ರಾಜಕೀಯ ಪಕ್ಷಗಳು ವಿಪಕ್ಷಗಳು ಸಹ ಸಾಥ್ ಕೊಟ್ಟಿವೆ. ಆಮ್ ಆದ್ಮಿ ಪಕ್ಷ, ಎಸ್ಪಿ, ಟಿಎಂಸಿ ಪಕ್ಷಗಳು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಅತೀಶಿ, ಮನೀಶ್ ಸಿಸೋಡಿಯಾ, ಡಿಂಪಲ್ ಯಾದವ್ ಎಲ್ಲರೂ ಸಹ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಮಹುವಾ ಮೊಹಿತ್ರಾ ಕೂಡ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಭಿತ್ತಿ ಪತ್ರವನ್ನು ಹಿಡಿದು ಡಿಂಪಲ್ ಯಾದವ್ ಅವರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎಸ್ಪಿಯ ಪಕ್ಷದ ಸಂಸದೆ ಡಿಂಪಲ್ ಯಾದವ್ ಅವರು ನೀಟ್ ಚೀಟ್ ಅನ್ನುವ ಭಿತ್ತಿ ಪತ್ರವನ್ನು ಹಿಡಿದು ಇವತ್ತು ಸಂಸತ್ನ ಹೊರಭಾಗದಲ್ಲಿ, ಪಾರ್ಲಿಮೆಂಟ್ನ ಹೊರಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡೋದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಒಂದು ಕಡೆ ಸದನದ ಒಳಗೆ, ಸಂಸತ್ನ ಒಳಗೆ ಅಧಿವೇಶನ ನಡೀತಾ ಇದೆ. ಮಧ್ಯೆ ಅಲ್ಲೂ ಸಹ ಪ್ರತಿಪಕ್ಷಗಳು ಪ್ರಮುಖವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಿಂದ ಆಗಿರ್ತಕ್ಕಂತಹ ಸಾವು ನೋವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಅದರ ಬಗ್ಗೆ ಸರ್ಕಾರ ಮಾತನಾಡಬೇಕು ಮತ್ತು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಿಸ್ತಾ ಇವತ್ತು ಸದನ ಆರಂಭವಾಗ್ತಾ ಇದ್ದ ಹಾಗೆ ಪ್ರತಿಭಟನೆಯನ್ನು ಶುರು ಮಾಡಿದರು. ವೀಕ್ಷಕರೇ, ಅಗಲಿದ ಗಣ್ಯರಿಗೆ ಸ್ಪೀಕರ್ ಓಂ ಬಿರ್ಲಾ ಅವರು ಗೌರವವನ್ನು ಸಮರ್ಪಣೆ ಮಾಡಿದರು. ಆ ಗೌರವ ಸಮರ್ಪಣೆ ಆಗ್ತಾ ಇದ್ದ ಹಾಗೆಯೇ ಸದನದ ಬಾವಿಗೆ ಇಳಿದು ಪ್ರತಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಓಕೆ, ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ. ಸರ್ ನಮಸ್ಕಾರ, ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ನಮಸ್ಕಾರ ಶಿವಶಂಕರ್. ಓಕೆ ಸರ್, ಏನು ಹೇಳ್ತೀರಿ? ಈಗ ದೇಶದಲ್ಲಿ, ದೆಹಲಿಯಲ್ಲಿ ಆಗಿರ್ತಕ್ಕಂಥ ಈ ಪ್ರಕ್ಷುಬ್ಧ ವಾತಾವರಣ, ನೀಟ್ ಪರೀಕ್ಷೆ, ಇದನ್ನು ಯಾವ ರೀತಿಗೆ ಆಮ್ ಆದ್ಮಿ ಪಕ್ಷ ನೋಡ್ತಾ ಇದೆ ಸರ್? ಸ್ವಾತಂತ್ರ್ಯ ಪೂರ್ವದ ನೋಡಿದಾಗ ಮತ್ತು ಎಮರ್ಜೆನ್ಸಿ ನೋಡಿದಾಗ ಅವೆಲ್ಲವನ್ನೂ ಮೀರಿಸಿ ಇದು ಪ್ರಜಾಪ್ರಭುತ್ವವನ್ನು ಧಿಕ್ಕರಿಸಿ ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ದಬ್ಬಾಳಿಕೆ, ಇದು ಒಂದು ರೀತಿಯ ಎಂಥದ್ದು ಹಿಟ್ಲರ್ ಸಂಸ್ಕೃತಿಯ ರಾಜ್ಯಭಾರ ಆಡೋದಕ್ಕೆ ಪ್ರಧಾನಮಂತ್ರಿಗಳು ಮತ್ತು ಬಿಜೆಪಿಯವರು ಶುರು ಮಾಡಿದ್ದಾರೆ. ಅಲ್ಲಿ ನಮ್ಮ ಸಿಜೆಪಿ ಪಾರ್ಟಿ ಅವ್ರು ಮಾಡ್ತಿರೋದು ಏನು ಉದ್ದೇಶಕ್ಕೆ, ಏನು ಅನ್ಯಾಯನ, ಏನು ಡ್ಯಾಮ್ ಹೊಡಿಯಕ್ಕೆ ಹೋಗಿದಾರ, ಟೆರರಿಸ್ಟ್ ಕೆಲಸ ಮಾಡ್ತಿದಾರ? ಅವ್ರು ಮಾಡ್ತಾ ಇರೋದು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ. ಕೋಟ್ಯಾಂತರ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಅಲ್ಲ, ಇವರು ಅಧಿಕಾರಕ್ಕೆ ಬಂದಾಗಿಂದಲೂ ಪ್ರಶ್ನೆ ಪತ್ರಿಕೆ, ಸೂವಿಸೈಡ್ಗಳು, ಆತ್ಮಹತ್ಯೆ, ಮಾನವ ಜೀವಕ್ಕೆ ಬೆಲೆನೇ ಇಲ್ಲದೆ ಇರೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಅದು ಅಲ್ಲದೆ ಪ್ರೊಟೆಸ್ಟ್ ಮಾಡ್ತಿದ್ದವ್ರ ಹತ್ರ ಬಂದು ಸಂಧಾನ ಮಾಡಬೇಕು, ಕೂತ್ಕೊಂಡು ಮಾತಾಡ್ಬೇಕು. ಒಬ್ಬ ವ್ಯಕ್ತಿ, ಪ್ರತಿಷ್ಠಿತ ವ್ಯಕ್ತಿ, ಆಮೇಲೆ ಬಹಳ ಸುದ್ದಿಲಿರ್ತಕ್ಕಂಥ ವ್ಯಕ್ತಿ ಉಪವಾಸ ಸತ್ಯಾಗ್ರಹ ಕೂತಿದ್ದು ಬಂದು ಮಾತಾಡ್ಲಿ, ಯಾರು ಮಿನಿಸ್ಟರ್ ತಪ್ಪಿದಾರೋ ಕ್ಷಮೆ ಕೇಳೋದ್ರ ಜೊತೆಗೆ ಅವ್ರನ್ನ ತೆಗೆದಾಕಿ ಅಂತ ಕೇಳೋದು ಹೋರಾಟ ಮಾಡಿದ್ದಾರೆ. ನಿಮಗೆ ಸಮರ್ಥವಾದ ಉತ್ತರ ಕೊಡೋದಿದ್ರೆ ಪ್ರಾಮಾಣಿಕವಾಗಿ ಕರೆದು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತೆ ವಿನಃ ಈ ರೀತಿ ದೌರ್ಜನ್ಯ, ದರೋಡೆ ಮತ್ತು ಸಿಕ್ಕಿದ ಕಡೆ ಲಾಠಿ ಚಾರ್ಜ್ ಮಾಡಿ ಎದುರಿಸ್ತಕ್ಕಂಥ ವಿಚಾರ ಮಾಡಿದಾಗ ನಿಮ್ಗೆ ವಿನಾಶಕಾಲ ಇದೆ ಅಂತಲೇ ನಾನು ಹೇಳ್ತೀನಿ. ಎಲ್ಲೋ ಒಂದ್ ಕಡೆ ಪ್ರಧಾನಮಂತ್ರಿಗಳು ಇಷ್ಟೊಂದು ಗೌರವ ಇಟ್ಕೊಂಡಂತ ದೇಶದಲ್ಲಿ ಅಗೌರವವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ನನಗೆ ಅನ್ಸಿದ್ದನ್ನ ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೋಮ್ ಮಿನಿಸ್ಟರ್ ನಡ್ಕೊಳ್ತಾ ಇರೋದು ಒಂದು ರೀತಿಯ ರಾಕ್ಷಸ ಪ್ರವೃತ್ತಿಯ ಅಧಿಕಾರವನ್ನು ಇವತ್ತು ರಾಮರಾಜ್ಯ ಅಲ್ಲ, ರಾಮ ಮಂದಿರ ಕಟ್ಟಿದಾರಷ್ಟೇ, ರಾವಣ ರಾಜ್ಯ ಮತ್ತು ದುಷ್ಟ ರಾಜ್ಯ ದೇಶವನ್ನ ಆಳ್ತಾ ಇದೆ ಅನ್ನಕ್ಕಂಥದ್ದು ಭಯ ಆಗ್ತಾ ಇದೆ. ಇದು ಇನ್ನೂ ಅಪಾಯಕ್ಕೆ ಹೋಗುತ್ತೆ. ನಾವು ಪರ್ಯಾಯ ವ್ಯವಸ್ಥೆ ಮತ್ತು ಸಂಪೂರ್ಣ ರಾಜ್ಯದ ಎಲ್ಲರೂ ಕೂಡ ಬಿಜೆಪಿಯವರನ್ನ ಹೊರತುಪಡಿಸಿ ಮಿಕ್ಕನಾದವರೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು. ಈ ವಿಷಯಕ್ಕೆ ಕೈ ಜೋಡಿಸೋದು ಶಾಂತಿಯುತಲೇ ಮಾಡ್ತೀವಿ. ನೋಡಿ, ಈಗ ಅವ್ರನ್ನ ಆಸ್ಪತ್ರೆಯಲ್ಲಿ ಕೂಡ ಹಾಕಿದ್ರೆ ಅದ್ರ ಮಾಹಿತಿ ಇಲ್ಲ, ಅವ್ರ ಶ್ರೀಮತಿಯವ್ರಿಗೆ ಸರಿಯಾದ ಉತ್ತರ ಕೊಡ್ತಿಲ್ಲ. ಇಲ್ಲಿ ಪೊಲೀಸ್ ಆಫೀಸರ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಅಲ್ಲಿ ಹೊರಗಡೆ ಗಲಾಟೆ ಆಗ್ತಾ ಇದೆ. ಈಚೆಗಡೆ 16,000 ಜನ ಸೇರಿರೋದನ್ನ ಎದುರಿಸಿ ಬದರಿಸಿ ಓಡಿಸಿದ್ರೆ ಯುವ ಜನತೆ ಎದ್ರೆ, ರೈತರಾಗ್ಲಿ ಯುವ ಜನತೆ ದೇಶದಲ್ಲಿ ಎದ್ರೆ ವಿರುದ್ಧವಾಗಿ ಯಾರು ಉಳಿಯಕ್ ಸಾಧ್ಯ ಇಲ್ಲ, ಇತಿಹಾಸ ಹೇಳ್ತಾ ಇದೆ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಪ್ರಧಾನಮಂತ್ರಿಗಳೇ ನೇರವಾಗಿ ಇದರಲ್ಲಿ ಉತ್ತರ ಕೊಡಬೇಕು. ಅವ್ರು ಉತ್ತರನೇ ಕೊಡದೆ ಪಲಾಯನವಾದ ಮಾಡ್ತಿದ್ದಾರೆ. ಇದು ವರ್ಷಗಟ್ಟಲೆ ನಡ್ಕೊಂಡ್ ಬಂದಿರೋದು. ಹಾಗಾಗಿ ಅಮಿತ್ ಶಾ ಅಂತವರು ಆ ಮನುಷ್ಯತ್ವನೇ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿತ್ವ. ಹಾಗಾಗಿ ಇದಕ್ಕೆ ನಾನು ಇನ್ನೇನು ಹೇಳೋದು, ಖಂಡಿಸೋದ್ರ ಜೊತೆಗೆ ಮತ್ತು ಇನ್ನು ಸಾವಿಗೆ ಹೆಚ್ಚಿನ ಅನಾಹುತಗಳು ಆಗತಕ್ಕಂಥ ತಪ್ಪಿಸ್ಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಬಟ್ ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ, ಜೋಡಿಸ್ತೀವಿ. ಓಕೆ ಸರ್, ಚಂದ್ರು ಸರ್, ಈಗ
ಬಿಜೆಪಿಯವರು ಏನು ಹೇಳ್ತಿದ್ದಾರೆ ಅಂದ್ರೆ ದೆಹಲಿ ಹೈಕೋರ್ಟ್ ಏನು ಹೇಳ್ತಾ ಅದನ್ನ ನಾವು ಮಾಡಿದ್ದೀವಿ, ತಪ್ಪೇನು? ಒಂದು ವೇಳೆ ಏನಾದ್ರೂ ಅವ್ರಿಗೆ ಹೆಚ್ಚು ಕಡಿಮೆ ಆಗೋಗ್ಬಿಟ್ಟಿದ್ರೆ, ಪ್ರಾಣಕ್ಕೆ ಏನು ತೊಂದರೆ ಆಗೋಗ್ಬಿಟ್ಟಿದ್ರೆ ಸೋನಂ ವಾಂಗ್ಚುಕ್ ಅವರ ವಿಚಾರ ಬಂದದ್ ಕೂತ್ಕೊಂಡು ಅವ್ರ ಗಂಡ ಸಂಬಂಧಪಟ್ಟವ್ರ ಹತ್ರ ಮಾತುಕತೆ ಆಡ್ಕೊಂಡೇ ಕರ್ಕೊಂಡು ಹೋಗ್ಬೋದಾಯ್ತು. ಅದೆಂತದೋ ಬಿಳಿ ಬಟ್ಟೆನೆಲ್ಲ ಒದಿಸ್ಬಿಟ್ಟು ಒಂದ್ ರೀತಿಯ ಬಾಡಿ ಇದು ಕೋವಿಡ್ ನೆಲ್ಲ ಆಯ್ತಲ್ಲ, ಬಾಡಿಗಳನ್ನ ಎಳ್ಕೊಂಡು ಹೋದಂಗೆ ಎಳ್ಕೊಂಡು ಹೋಗಿ ಬೇರೆಯವ್ರನ್ನ ಎದುರಿಸಿ ಮನೆಯವ್ರನ್ನೂ ಹತ್ರಕ್ಕೆ ಬಿಡದೇ ಇರೋ ತರ ಒಂದು ಜೈಲ್ ತರ ಅಲ್ಲಿ ಕೂಡ ಕಟ್ಟಾಕ ಅಗತ್ಯ ಏನಿದೆ? ಅದ್ರಲ್ಲಿ ಕದ್ದು ಮುಚ್ಚು ಮಾಡುವಂತದ್ದೆಲ್ಲ ಅನಾರೋಗ್ಯ ಕೆಟ್ಟಿದೆ ತಾನೆ. ಈಗೇನಾದ್ರೂ ಅನಾಹುತ ಆದ್ರೆ ಯಾರು ಜವಾಬ್ದಾರು? ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ಶಾನ್ ಅವರೇ ಜವಾಬ್ದಾರಿ ಆಗ್ತಾರೆ. ಕೋರ್ಟ್ ಹೇಳಿರೋದು ಸತ್ಯ ತಾನೆ, ಔಷಧಿ ಕೊಡ್ಬೇಕಾಗಿತ್ತು. ಹಂಗ್ ಕದ್ದು ಬಿದ್ದು ಮಫ್ತಿಲ್ ಬಂದು ಒಂದು ರೀತಿಯಲ್ಲಿ ಇದು ದರೋಡೆ ಮಾಡೋರ್ ತರ ಬಂದು ಎಳ್ಕೊಂಡು ಹೋಗೋದು, ಕಿಡ್ನಾಪ್ ಅಂತೀವಲ್ಲ ಇದನ್ನ, ಮನುಷ್ಯರನ್ನ ಅಪಹರಿಸ್ತಕ್ಕಂಥದ್ದು. ಆ ರೀತಿಯಲ್ಲಿ ಅಪಹರಿಸ್ಕೊಂಡು ಹೋದ್ರೆ ಒಬ್ಬ ಸಾಯ್ತಾ ಇರೋ ವ್ಯಕ್ತಿಯನ್ನ ನಾವೇನ್ ತಿಳ್ಕೊಬೇಕಾಗಿದೆ? ಅದಕ್ಕೆ ಉತ್ತರ ಯಾರು ಕೊಡೋರು? ಉತ್ತರನಾದ್ರೂ ಕೊಡ್ಬೇಕಾಯ್ತಲ್ಲ. ಯಾಕೆ ಹಿಂಗ್ ಕರ್ಕೊಂಡೋದು? ಅವ್ರಿಗೆ ಅರ್ಜೆಂಟ್ ಏನೋ ಔಷಧಿ ಕೊಡ್ಬೇಕು, ತೋರಿಸ್ಬೇಕಲ್ಲ. ಅದನ್ನು ತೋರಿಸ್ಬೋದಾಗಿತ್ತಲ್ಲ ನಮ್ಗೆ ಸಾರ್ವಜನಿಕವಾಗಿ. ನೀವು ಮಾಡಿರೋ ತಪ್ಪಿಗೆ ನಿಮ್ಮ ಒಬ್ಬ ಮಂತ್ರಿ ಮಾಡಿರೋ ಒಂದು ಉಚ್ಚಾಟಿಕೆ ಇಷ್ಟೆಲ್ಲ ಹಾಕ್ತಾ ಇದ್ರು, ಅವನ್ ಮುಖ್ಯ ಆಗ್ತಾನೆ, ನಿಮ್ ಸ್ವಾಭಿಮಾನ ಮುಖ್ಯ ಆಗುತ್ತೆ ಹೊರತು ದೇಶದ ಅಭಿಮಾನ, ದೇಶದ ರಕ್ಷಣೆ ನಿಮಗೆ ಮುಖ್ಯ ಆಗ್ಲಿಲ್ಲ ಅಲ್ವರಾ? ಅಲ್ಲ ಸರ್, ನೀವು ಉಚ್ಚಾಟ ಅಂತೀರಿ, ಆದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ಎಲ್ಲೂ ದೂರು ದಾಖಲಾಗಿಲ್ಲ. ಯಾಕಾಗಿ ರಾಜೀನಾಮೆ ಕೊಡಬೇಕು? ಒಂದ್ ಕಡೆ ತನಿಖೆ ಆಗ್ತಿದೆ, ತನಿಖೆ ಆಗ್ಲಿ ಬಿಡಿ ಅಂತಾರೆ ಬಿಜೆಪಿಗರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜೊತೆ ಇದು ತನಿಖೆಗೆ ಆಗಿತ್ತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮೇಲೆ ದೂರ ಹೋಗಿತ್ತ ರೈಲ್ವೆ ಆಕ್ಸಿಡೆಂಟ್ ಆದಾಗ. ನೈತಿಕ ಹಕ್ಕಿಲ್ಲ, ಜವಾಬ್ದಾರಿ ಯಾರ್ದಾದ್ರೂ ಆಗ್ಲಿ? ಆತರ ಎಷ್ಟು ಕೇಸ್ ಆಗಿದಾವೆ, ಎಷ್ಟು ತಾತ ನೋಡ್ಕೊಂಡ್ ಬಂದಿದ್ರೆ? ಅದು ಅವತ್ತಿನ ಮಹಾತ್ಮ ಗಾಂಧೀಜಿ ಅವ್ರ ಮೇಲೆ ಕೇಸ್ ಆಗ್ತಿತ್ತು, ಹೋರಾಟ ಮಾಡ್ತಿರ್ಲಿಲ್ವ? ಆ ಹೋರಾಟ ಮಾಡೋದಕ್ಕೂ ಹೋರಾಟ ಏನಕ್ಕೆ ಮಾಡ್ತಾ ಇದ್ದೀವಿ? ಓಕೆ. ಅಲ್ಲ ಸರ್, ಈಗ ಒಂದು ಈ ವಿಚಾರದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಲೀಕೇಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಪ್ರತಿಪಕ್ಷಗಳ ಹೋರಾಟ ಗೆಲ್ಲುತ್ತೆ ಅಂತ ಅನ್ಸುತ್ತಾ ಸರ್? ಇಲ್ಲಿಯವರೆಗೆ ನಡೆದಿರ್ತಕ್ಕಂಥ ಗೆಲ್ಲುತ್ತೆ ಇಲ್ಲ ಅನ್ನೋದು ಅನ್ಸೋದ್ ಪ್ರಶ್ನೆ ಅಲ್ಲ. ಆಗಿರೋ ಅನಾಹುತ ರಾಜ್ಯ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೋ ಆಳ್ವಿಕೆ, ಅವರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಳ್ಕೆ ಮಾಡ್ಬೇಕಾಯ್ತು, ಸಂವಿಧಾನದ ಅಡಿಯಲ್ಲಿ ಆಳ್ಕೆ ಮಾಡ್ಬೇಕಾಯ್ತು. ಇದಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಮಹಾತ್ಮ ಗಾಂಧಿ, ಇದಕ್ಕೆ ಸಂವಿಧಾನ ಬರೆದಿದ್ದು ಅಂಬೇಡ್ಕರ್, ಇದಕ್ಕ ಸ್ವಾತಂತ್ರ್ಯದಲ್ಲೇ ಪೂರ್ವದಲ್ಲಿದ್ದಂತ ಇದನ್ನ ನಮ್ಮ ಗುಲಾಮಗಿರಿಯನ್ನು ತಪ್ಪಿಸೋದಿಕ್ಕೆ. ಇವಾಗ ಗುಲಾಮರಿಗಿಂತ ಅನಾಹುತಕ್ಕೆ ಹೋಗ್ತಾ ಇದೆಯಲ್ಲ, ಇದು ಯಾವ ಮಟ್ಟಕ್ಕೆ ಹೋಗ್ತದೆ? ಯಾವ ದುರಾಸೆಗೋಸ್ಕರ ಇದು? ಆಯ್ತಲ್ಲ, ತಪ್ಪನ್ನ ಈಗ ತಪ್ಪಾಗುತ್ತೆ, ಏನೋ ಆಗಿರ್ಬೋದು, ಅದನ್ನ ಕ್ಷಮೆ ಕೇಳೋದು, ಅದು ಕೂತು ಮಾತಾಡೋದು, ಚರ್ಚೆ ಮಾಡೋದು ಸಾವಧಾನದಿಂದ ಮಾಡ್ಬೇಕಾಗಿದೆಯೋ ಇಕ್ಕಟ್ಟು. ಆಮೇಲೆ ಆಗಿರೋದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಸತ್ಯ ತಾನೆ. ಆ ಸತ್ಯ ಬಹಳ ಮುಖ್ಯ ಆಗಿದೆ. ನಿಮ್ಮ ಹೋರಾಟ ಸ್ವಾಭಿಮಾನ ಬಹಳ ಮುಖ್ಯ ಆಗಿದೆ. ಎಷ್ಟು ಜನ ಸೂಸೈಡ್ ಮಾಡ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು, ಇದಕ್ಕೆ ಕಾರಣ ಏನು? 3 ಸತಿ 4 ಸತಿ ಪರೀಕ್ಷೆಗಳಾಗ್ತಾ ಇದಾವೆ, ಅನ್ಯಾಯ ಆಗ್ತಿದೆ. ಯಾರ್ಯಾರೋ ನಿಮ್ಮ ಆಯ್ಕೆ ಮಾಡ್ತಕ್ಕಂಥ ಅಧ್ಯಕ್ಷರು ಮನೆಯವ್ರನ್ನೆಲ್ಲ ಒಂದು ಕೆಲಸಕ್ಕೆ ಸೇರ್ಕೊಂತಾರೆ. ಕರ್ನಾಟಕ ರಾಜ್ಯದಲ್ಲೂ ಆಗ್ತಾ ಇದೆಯಲ್ಲ, ಇದನ್ನೆಲ್ಲ ಎಲ್ಲಿಂದ ತನಕ ತಡ್ಕೊಳಕ್ಕಾಗತ್ರಿ? ನಾವು ಈಗೇನಾಗಿದೆ, ನಾವು ಏನೇ ಮಾಡಿದ್ರು ಕೂಡ ಚಿದ್ರೊಡೆದೋಗಿರ್ತಕ್ಕಂಥ ಪಾರ್ಟಿಗಳಾಗಿದ್ದರಿಂದ ಇಂಥದ್ದಾಗಿದೆ. ಇಂಥ ಇಶ್ಯೂ ಬಂದಾಗ ನಮ್ಮ ಇಶ್ಯೂಗಳು ಸಿದ್ಧಾಂತಗಳು ಏನೇ ಇದ್ರಿ, ಇದು ಒಂದೇ ಸಿದ್ಧಾಂತ, ನ್ಯಾಯವನ್ನು ದೊರಕಿಸಬೇಕು, ನಮ್ಮ ಹಕ್ಕು ನಮಗೆ ಪಡಿಬೇಕು, ಅನ್ಯಾಯಕ್ಕೆ ಶಿಕ್ಷೆ ಆಗ್ಬೇಕು. ಅದೇ ನಮ್ಮ ಹೋರಾಟ ಅಷ್ಟೇ. ಓಕೆ. ಆಮೇಲೆ ಸರ್, ಈಗ ದೇಶದ ಹೊರಭಾಗದಿಂದ ಇದು ಎಲ್ಲದಕ್ಕೂ ಕುಮ್ಮಕ್ಕು ಬರ್ತಾ ಇದೆ, ಪಿತೂರಿ ಆಗ್ತಾ ಇದೆ, ದೇಶದಲ್ಲಿ ಅಶಾಂತಿ ವಾತಾವರಣ, ಅರಾಜಕತೆ ಸೃಷ್ಟಿ ಮಾಡುವಂಥ ಪ್ರಯತ್ನ ಈ ಮುಖೇನ ಆಗ್ತಾ ಇದೆ. ಅದಕ್ಕೊಂದು ಕಾರಣ ನೀಟ್ ಸಿಕ್ತು ಅನ್ನುವ ಆರೋಪ ಬಿಜೆಪಿ ಕಡೆಯಿಂದ. ಏನು ಹೇಳ್ಬೋದು ತಾವು? ಅಲ್ಲ, ಅದಕ್ಕೆ ಅವರು ಪಲಾಯನವಾದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಮನುಷ್ಯ ಸತ್ತರೂ ಕೂಡ ನಾವು ಹೊಡೆಯಕ್ ಮುಂಚೆನೆ ಸತ್ತೋಗ್ಬಿಟ್ಟ ಅಂತ ಹೇಳ್ತಾರೆ, ಒಡೆದು ಸಾಯಿಸಿದ್ರು ಕೂಡ. ಆ ತರದ್ರು ಸುಳ್ಳಿಗೆ ನಿಶ್ಚೀಮರಾದವರು. ಆಮೇಲೆ ಪ್ರಧಾನಮಂತ್ರಿಗಳು ಮಾಡ್ತಿರೋದೇನು, ವರ್ಷ ಪೂರ್ತಿ 10 ದೇಶಗಳು ತುರ್ಕೊಂಡು ಕೂತಿದ್ದಾರೆ ಹೊರತು ದೇಶದಲ್ಲಿ ಏನೇನು ಅನಾಹುತ ಆಗ್ತದೆ, ದೇಶದಲ್ಲಿ ಏನೇ ಅನ್ಯಾಯದ ಬಗ್ಗೆ ಕೇರ್ ಮಾಡ್ತಕ್ಕಂಥದ್ದಿಲ್ವ? ಆಯ್ತು, ಪ್ರಧಾನಮಂತ್ರಿಗಳನ್ನ ಇದೆಲ್ಲ ತೀರ್ಮಾನ ಆಗೋವರೆಗೂ ಇದು ಶಿಕ್ಷಣ ಮಂತ್ರಿನ ಅಮಾನತ್ತಲ್ಲ, ಬೇಡಪ್ಪ ನೀನ್ ರಾಜೀನಾಮೆ ಕೊಟ್ಟರು, ಅದೇನ್ ಸಮಸ್ಯೆ ಇದೆ ನೋಡೋಣ, ನಿನ್ ತಪ್ಪಿಲ್ದೇ ಇರ್ಬೋದು, ಅದಾದ್ಮೇಲೆ ಒಂದು 4 ಎನ್ಕ್ವೈರಿ ಆಗ್ಲಿ, ಆದ್ಮೇಲೆ ನೀನ್ ವಾಪಸ್ ಬರೀವಂತ ಹೇಳಕ್ಕೆ ಏನಾಗಿತ್ತು? ಪ್ರಾಣ ಹೋದ್ರು ಹೋಗ್ಲಿ, ಹೋರಾಟ ಮಾಡಿದ್ರು ಮಾಡ್ಲಿ, ಏನ್ ಅನಾಹುತ ಆದ್ರೂ ಆಗ್ಲಿ ಅನ್ನೋ ಧೋರಣೆ ಇದೆಯಲ್ಲ, ಅಂತದ್ದಕ್ಕೆ ನಾವು ಚುನಾವಣೆ ಎಲ್ಲ ಗೆಲ್ಸಿರೋದು ಇವ್ರನ್ನ. ಓಕೆ ಸರ್, ಇಲ್ಲಿ ಈಗ ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್, ಹೋರಾಟ ಮಾಡಲಿಕ್ಕೆ ಅಭಿಜಿತ್ ದೀಪ್ಕೆನೆ ಬರಬೇಕಾಗಿತ್ತ ಅಮೆರಿಕಾಯಿಂದ? ಇಲ್ಲಿದ್ದಂತ ಆಮ್ ಆದ್ಮಿ ಪಕ್ಷನೋ ಕಾಂಗ್ರೆಸ್ ಯಾಕೆ ಅದರ ಮುಂಚೂಣಿ ಅಥವಾ ನಾಯಕತ್ವನ ವಹಿಸ್ಕೊಂಡಿಲ್ಲ ಅನ್ನೋ ಕೇಳೋ ಪ್ರಶ್ನೆಗಳಿಗೆಲ್ಲ ಇಂಥ ಟೈಮ್ನಲ್ಲಿ ಉತ್ತರ ಕೊಡಕ್ಕಾಗಲ್ಲ. ಯಾರೋ ಒಬ್ರು ಬಂದಿದ್ದಾರೆ ಸರ್, ಯಾರೋ ಒಂದು ಘಟನೆ ಆಗುತ್ತೆ, ಘಟನೆ ಆದ ಸ್ಥಳದಿಂದ ಯಾರಿಗೋ ಇಮ್ಮಿಡಿಯೇಟ್ ಆಗಿ ಸಿಟ್ಟು ಬಂದು ಧೋರಣೆ ಬಂದು ಮಾಡಿರ್ತಾರೆ. ಅಮೆರಿಕ ಅವನು ಯಾವ ಪ್ರಜೆ? ಅಮೆರಿಕ ಪ್ರಜೆನ? ಭಾರತದವರೇ ತಾನೆ. ಯಾರೋ ಒಬ್ರು ಪ್ರಾರಂಭ ಮಾಡಿದ್ರೆ, ಪ್ರಾರಂಭ ಮಾಡೋಕೆ ಇಂಥವರೇ ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಹೆಂಗೆ ಹೇಳಕ್ಕಾಗತ್ತೆ? ನಾನು ಕ್ಷಮಿಸಿ, ಯಾರೋ ಒಬ್ರು ಮಾಡಿದ್ದಾರೆ, ಅದ್ರ ಜೊತೆನಲ್ಲಿ ಎಲ್ಲರೂ ಸೇರ್ಬಿಟ್ಟಿದ್ದಾರೆ ಅಷ್ಟೇ.
ಓಕೆ. ಅಲ್ಲ ಸರ್, ಇವತ್ತು ಬಹುಶಃ ಹಿಂಗೆ ಕಂಟಿನ್ಯೂ ಆದರೆ ಏನಾಗ್ಬೋದು ಅಂತ ರಾಜೀನಾಮೆ ಯಾಕಂದರೆ ಈಗ ಅಮಿತ್ ಶಾ ಅವರು ಕರೆದಿದ್ದಾರಂತೆ ಧರ್ಮೇಂದ್ರ ಪ್ರಧಾನ್ ಅವರನ್ನ ಮೀಟಿಂಗ್ಗೆ. ಬಹುಶಃ ಏನಾದರೂ ರಾಜೀನಾಮೆ ಪಡೆದುಕೊಳ್ಳುವಂಥ ಸಾಧ್ಯತೆ ಏನಾದರೂ ಇದೆ? ಒಂದು ವೇಳೆ ಆಗದೆ ಹೋದರೆ ಹೆಂಗಿರ್ಬೋದು ಆಮ್ ಆದ್ಮಿ ಪಕ್ಷದ ಮುಂದಿನ ನಡೆ ಸರ್? ರಾಜೀನಾಮೆ ತಗೊಂತಾರೋ ಬಿಡ್ತು, ಮನುಷ್ಯತ್ವ ಕಳ್ಕೊಂಡಿರೋ ಜನಗಳಿಗೆ ಏನ್ ಬೇಕಾದ್ರೂ ತೀರ್ಮಾನ ಮಾಡ್ತಾರೆ. ಇನ್ನೂ ಉದ್ದಟತನಕ್ಕೆ ಹೋಗ್ಬೋದು, ಇನ್ನೂ 100 ಜನ ಸತ್ರು ಪರವಾಗಿಲ್ಲ, ನಮ್ಮ ಅಸ್ತಿತ್ವ ಮುಖ್ಯ, ನಮ್ಮ ಅಧಿಕಾರ ಮುಖ್ಯ ಅನ್ನೋ ಅಹಂಕಾರ ಅವ್ರಿಗಿರ್ಬೋದು. ಅದಾಯ್ತು ಅಂದ್ರೆ ಅರಾಜಕತೆಯಾಗಿ ಬಹುತೇಕ ದೊಡ್ಡ ಕ್ರಾಂತಿ, ಜನಶಕ್ತಿಯ ಕ್ರಾಂತಿ, ಜನಜೀಗಳ ಕ್ರಾಂತಿ ಆಗುತ್ತೆ ಅಂತ ನಾನೊಂದು ಹೇಳ್ತೀನಿ. ಸರ್ ಚಂದು ಸರ್, ಇನ್ನೊಂದು ಲಾಸ್ಟ್ ಕ್ವೆಶ್ಚನ್. ಈಗ ಈ ನೈತಿಕತೆಯ ಪ್ರಶ್ನೆ ಸರ್. ಈಗ ಒಂದ್ ವೇಳೆ ಇವ್ರು ಹಿಂಗ್ ಮಾಡಿದ್ರೆ ನಾಳೆ ಇವ್ರಿಗೆ ಏನ್ ನೈತಿಕತೆ ಇರುತ್ತೆ ಬೇರೆ ರಾಜಕೀಯ ಪಕ್ಷಗಳನ್ನ ಆಡಳಿತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಅಥವಾ ರಾಜೀನಾಮೆಯನ್ನ ಕೇಳಲಿಕ್ಕೆ ಅಂತ? ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆಯಪ್ಪ. ಅಲ್ಲ, ನೈತಿಕತೆ ಅನ್ನೋದು ಬಿಜೆಪಿಗೆ ಇಲ್ವೇ ಇಲ್ವಲ್ಲ. ಅವರು ಅವರನ್ನು ನಂಬಿರ್ತಕ್ಕಂಥ ಸಂಘ ಸಂಸ್ಥೆಗಳ ಆಟಕ್ಕೆ ಗೊಂಬೆ ಆಗಿದ್ದಾರೆ. ಆ ಗೊಂಬೆಯಾಗಿ ನಮ್ಮನ್ನ ಗುಲಾಮರಾಗಿದ್ದಾರೆ ಅಷ್ಟೇ ಹೊರತು ಸಂಪೂರ್ಣ ಅಧಿಕಾರ ಅವರಲ್ಲೂ ಇಲ್ಲ. ಅವ್ರು ಹೇಳ್ದಂಗೆ ಕೇಳಬೇಕಾದ ಪರಿಸ್ಥಿತಿ. ಅವರಿಗೆ ದೇಶವನ್ನೇ ವಿಭಜನೆ ಮಾಡಿ ಎಲ್ಲಾ ಧರ್ಮವನ್ನು ಓಡಿಸಿ ತಂದೆ ಆದಂತ ಒಂದು ಧರ್ಮ ಅಂತ ಹೇಳ್ತಾರಲ್ಲ, ಏಕ ದೇಶ ಏಕ ವ್ಯಕ್ತಿ, ಅದ್ರ ಕಡೆ ಗಮನ ಇದೆಯಾ ಹೊರತು ಅಭಿವೃದ್ಧಿ ಕಡೆ ಮತ್ತು ತುಳಿತಕ್ಕೊಳಗಾದವ್ರನ್ನ ಸಹ ಕಾಪಾಡ